me forever on fire. ಕೇಸ್ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಾಮಾಚಾರದಲ್ಲಿ ಉಡುಪಿಯ ಮಹಿಳಾ ಎಸ್ಐ ಶಾಮೀಲಾಗಿದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರಾಮಸೇನಾ ಮುಖಂಡ ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ವಾಮಾಚಾರದ ಫೋಟೋ, ಕೆಲವೊಂದು ವಿಡಿಯೋಗಳು ಪತ್ತೆಯಾಗಿದ್ವು. ಅವರನ್ನ ಈ ಒಂದಷ್ಟು ಮಂಗಳೂರಿನಲ್ಲಿದ್ದಂಥ ಪಾರ್ಲರ್ ಮೇಲೆ ದಾಳಿ ಮಾಡಿದ್ರಲ್ವಾ, ಆ ಕೇಸಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದಾಗ ಒಂದಷ್ಟು ಫೋಟೋಗಳು ವಿಡಿಯೋಗಳು ಪತ್ತೆಯಾಗಿದ್ವು ಮೊಬೈಲ್ ಚೆಕ್ ಮಾಡಿದಾಗ. ಇದೀಗ ಈ ಕೇಸ್ನಲ್ಲಿ ಪ್ರಸಾದ್ ಅತ್ತಾವರ್ ಪತ್ನಿ ಸುಮಾ ಕೂಡ ನಂಟು ಇದೆ. ಅವರ ಹೆಸರು ಕೂಡ ತಳುಕು ಹಾಕೊಳ್ತಾ ಇದೆ. ಉಡುಪಿಯ ಪೊಲೀಸ್ ಠಾಣೆಯಲ್ಲಿ ಎಸ್ಐ ಆಗಿರುವಂತ ಸುಮಾ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ವಾಮಾಚಾರ ಕೇಸ್ನಲ್ಲಿ ನಂಟಿನ ಬೆನ್ನಲ್ಲೇ ಎಸ್ಐ ಸುಮಾ ಎಸ್ಕೇಪ್ ಆಗಿರೋದು. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಎಸ್ಕೇಪ್ ಆಗಿದ್ದಾರೆ. ಕೆಲಸಕ್ಕೆ ರಜೆ ಬೇರೆ ಹಾಕಿದ್ದಾರೆ. ಮಂಗಳೂರು ಪೊಲೀಸರು 2 ನೋಟಿಸ್ ಕೊಟ್ಟರು ಕೂಡ ಉತ್ತರಿಸಿಲ್ಲ ಎಸ್ಐ ಸುಮಾ. ಪ್ರಸಾದ್ ಅತ್ತಾವರ್ ಮೊಬೈಲ್ನಲ್ಲಿ ಸಿಕ್ಕಂತ ಫೋಟೋಗಳಲ್ಲೂ ಕೂಡ ಸುಮಾ ಹೆಸರಿತ್ತು. ಅದನ್ನು ಕೂಡ ನೀವು ಗಮನಿಸಿದ್ರಿ. ಪ್ರಾಣಿ ಬಲಿ ಕೊಡುವ ವೇಳೆ ಚೀಟಿಗಳಲ್ಲಿ ಸುಮಾ ಹೆಸರು ಉಲ್ಲೇಖ ಆಗಿತ್ತು. ಅತ್ತಾವರ್ ಹಾಗೂ ಸ್ನೇಹಮಯಿ ಕೃಷ್ಣ, ಗಂಗರಾಜು, ಶ್ರೀನಿಧಿ ಜೊತೆ ಸುಮಾ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ದೇವರಿಗೆ ರಕ್ತದ ಅಭಿಷೇಕ ಜೊತೆಗೆ ಮದ್ಯದ ಅಭಿಷೇಕ ಮಾಡಲಾಗಿತ್ತು. ಅಲ್ಲಿ ಪ್ರಾಣಿ ಬಲಿಯನ್ನು ಕೂಡ ಕೊಟ್ಟಿದ್ರು. ಕಳೆದ ಡಿಸೆಂಬರ್ 7ನೇ ತಾರೀಕು ಹಣದ ಬ್ಯಾಗ್ನ ಫೋಟೋ ಸುಮಾಗೆ ಕಳುಹಿಸಿದ್ರು ಪ್ರಸಾದ್ ಅತ್ತಾವರ್. ಸದ್ಯ 2 ನೋಟಿಸ್ ಕೊಟ್ಟರು ಕೂಡ ಉತ್ತರಿಸ್ತಾ ಇಲ್ಲ ಪ್ರಸಾದ್ ಅತ್ತಾವರ್. ಜೊತೆಗೆ ಈಗ ಪತ್ನಿ ಸುಮಾ ಕೂಡ ಈ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ, ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಡ್ಯೂಟಿಗೆ ರಜಾ ಹಾಕೊಂಡು ಎಸ್ಕೇಪ್ ಆಗಿರೋದು. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಪೊಲೀಸ್ ತನಿಖೆಗೂ ಸಹಕಾರ ನೀಡ್ತಾ ಇಲ್ಲ. ಹೀಗೆ ಇವರು ಎಸ್ಕೇಪ್ ಆಗಿರೋದ್ರಿಂದ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ನಡೆ. ಹಾಗಾದ್ರೆ ಮುಡಾ ಕೇಸ್ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಏನೇನಾಗಿತ್ತು ಅಂತ ಒಂದ್ ಸ್ವಲ್ಪ ನೋಡೋದಾದ್ರೆ, ಅವತ್ತಿನ ದಿನ ಈ ಗಂಗರಾಜು ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಶ್ರೀನಿಧಿ ಮತ್ತು ಸುಮಾ ಇವರ ಹೆಸರಿನಲ್ಲಿ ಒಂದು ನರಬಲಿ ಕೊಟ್ಟಿದ್ರು. ಮೇಕೆ ಕುರಿಗಳನ್ನ ಬಲಿ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇತ್ತು. ಜೊತೆಗೆ ಆ ದೇವಿಗೆ ರಕ್ತಾಭಿಷೇಕ ಮಾಡಿದ್ರು, ಕುಂಕುಮ ಅರ್ಚನೆ ಮಾಡಿದ್ರು, ಮದ್ಯದ ಅಭಿಷೇಕ ಮಾಡಿದ್ರು. ಆಮೇಲೆ ಆ ಚೀಟಿಯನ್ನ ಹಾಕಿದ್ರು. ಆ ಚೀಟಿ ಏನಂದ್ರೆ ಇವರ 4 ಹೆಸರು ಕೂಡ ಅಲ್ಲಿತ್ತು. ಬಟ್ ಸುಮಾ ಅನ್ನೋರು ಯಾರು ಅಂತ ನೋಡ್ಕೊಂಡು ಹೋದಾಗ ಎಸ್ಐ ಅಂತ ಗೊತ್ತಾಗಿದೆ. ಜೊತೆಗೆ ಈ ಪ್ರಸಾದ್ ಅತ್ತಾವರ್ ಏನಿದ್ದಾರೆ, ರಾಮಸೇನಾ ಕಡೆಯಿಂದ ಈ ದಾಳಿ ಮಾಡಿದ್ರಲ್ಲ, ಪಾರ್ಲರ್ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇವ್ರ ದೌರ್ಜನ್ಯದ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಹಾಗಾಗಿ ಇವ್ರನ್ನ ಅರೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇವ್ರ ಮೊಬೈಲ್ ಚೆಕ್ ಮಾಡಿದಾಗ ಈ ವಾಮಾಚಾರದ ಫೋಟೋ, ವಿಡಿಯೋ ಮತ್ತೆ ಯಾರ್ಯಾರ ಹೆಸರಲ್ಲಿ ವಾಮಾಚಾರ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಈಗ ಮತ್ತೆ ಮಂಗಳೂರು ಕಮಿಷನರ್ ಆಗಿರುವಂತ ಅನುಪಮ್ ಅಗರ್ವಾಲ್ ಅವರು ಒಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಈ ಒಂದು ವಾಮಾಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಸುಮಾ ಅವರ ಹೆಸರು ಕೂಡ ತಳುಕು ಹಾಕೊಳ್ತಾ ಇದೆ ಅಂತ. ಬಟ್ ಅಲ್ಲಿ RTI ಕಾರ್ಯಕರ್ತ ಗಂಗರಾಜು, ಖಾಸಗಿ ದೂರುದಾರ ಸ್ನೇಹಮಯಿ ಕೃಷ್ಣ, ಶ್ರೀನಿಧಿ, ಅದರ ಜೊತೆಗೆ ಸುಮಾ ಇವ್ರ ಹೆಸರಲ್ಲಿ ಅಲ್ಲಿ ವಾಮಾಚಾರ ನಡೆದಿದ್ಯಾಕೆ? ಇವರಿಗೆ ಒಳ್ಳೇದಾಗ್ಲಿ ಅಂತ ನಡೆದಿದ್ದ? ಅಂದ್ರೆ ಇಲ್ಲಿವರೆಗೂ ಸುದ್ದಿ ಇದ್ದಿದ್ದದೆ ಇವರಿಗೆ ಶಕ್ತಿ ತುಂಬಬೇಕು ಅನ್ನುವಂಥ ಕಾರಣಕ್ಕೆ, ಸಿದ್ದರಾಮಯ್ಯನವರ ವಿರುದ್ಧ ಹೋರಾಡ್ತಾ ಇರುವ ಇವ್ರು ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ವಾಮಾಚಾರ ಮಾಡಿರೋದು ಎನ್ನಲಾಗ್ತಾ ಇತ್ತು. ಬಟ್ ನಿಜಕ್ಕೂ ಅದೇ ನಡೆದಿತ್ತಾ? ಅದೇ ಉದ್ದೇಶದಿಂದ ವಾಮಾಚಾರ ನಡೆದಿತ್ತಾ? ಅದೆಲ್ಲವೂ ಕೂಡ ಪ್ರಶ್ನೆಗಳಾಗಿ ಉಳ್ಕೊಂಡಿದೆ. ಅದರ ಮಧ್ಯದಲ್ಲಿ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರೋದು. ಎಸ್ಐ ಸುಮಾ ಕೂಡ ಇದರಲ್ಲಿ ತಳುಕು ಹಾಕೊಳ್ತಾ ಇದ್ದಾರೆ ಅಂತ. ಅವ್ರ ಹೆಸರಲ್ಲೇ ಕೂಡ ಅಲ್ಲಿ ಅರ್ಚನೆ ಆಗಿತ್ತು, ಅಥವಾ ಆ ಚೀಟಿಯ ಒಂದು ಮಾಲೆ ಮಾಡಿ ದೇವ್ರಿಗೆ ಹಾಕಿದ್ರಲ್ಲ, ಆ ಚೀಟಿಯಲ್ಲಿ ಇವರ ಹೆಸರು ಕೂಡ ಇತ್ತು. ಹಾಗಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಅವ್ರ ತನಿಖೆ ಫೇಸ್ ಮಾಡಿದ್ರೆ ಅಷ್ಟೊಂದು ಅನುಮಾನಗಳು ಹುಟ್ಕೊಳ್ತಾ ಇರಲಿಲ್ಲ. ಬಟ್ ಈಗ ಡ್ಯೂಟಿಗೆ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ಅವ್ರ ಪಾತ್ರ ಏನು ಇದರಲ್ಲಿ? ಯಾಕೆ ಶಾಮೀಲಾಗಿದ್ರು? ಸಿದ್ದರಾಮಯ್ಯನವರ ವಿರುದ್ಧ ನಿಜಕ್ಕೂ ಕೂಡ ಅವ್ರ ವಿರುದ್ಧ ಹೋರಾಟ ಮಾಡ್ತಿರೋರಿಗೆ ಶಕ್ತಿ ತುಂಬೋದಕ್ಕೆ ಈ ರೀತಿ ಮಾಡಿದ್ರ? ಹಾಗಾದ್ರೆ RTI ಕಾರ್ಯಕರ್ತ ಗಂಗರಾಜು, ಸ್ನೇಹಮಯಿ ಕೃಷ್ಣ ಇವರಿಬ್ಬರು ಪರವಾಗಿ ಮಾಡಿದ್ರೆ ನಡೀತಾ ಇತ್ತು. ಬಟ್ ಇವ್ರ ಹೆಸರುಗಳೆಲ್ಲ ಯಾಕಿಲ್ಲಿ ತಳುಕು ಹಾಕೊಳ್ತಾ ಇದೆ? ಇದು ಈಗ ಅನುಮಾನದ ಹುತ್ತ ಬೆಳೆಯುವಂತೆ ಮಾಡ್ತಾ ಇದೆ. ಈಗ ಒಂದ್ ಕಡೆ ಪ್ರಸಾದ್ ಅತ್ತಾವರ್ ಕೂಡ ಅರೆಸ್ಟ್ ಆಗಿದ್ರು, ತನಿಖೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಿರುವಂತ ಡೀಟೇಲ್ಸ್. ಮತ್ತೊಂದು ಕಡೆ ಅನುಪಮ್ ಅಗರ್ವಾಲ್ ಕೂಡ ಈ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ.
ಈಗಾಗಲೇ ನಾವು ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅವರು ಏನೇನು ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ, ಜೊತೆಗೆ ಪ್ರೀಸ್ಟ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಇನ್ನೂವರೆಗೆ ಅವರು ಹಾಜರಾಗಿಲ್ಲ. ಓನ್ಲಿ ಟೈಮ್ ವಿ ಕುಡ್ ಇಂಟ್ರಗ್ರೇಟ್ ಹಿಮ್ ವಾಸ್ ವೆನ್ ಹಿ ವಾಸ್ ಇನ್ ಹಾಸ್ಪಿಟಲ್. ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ಗೆ ಕಾಪ್ರೇಷನ್ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಆವಾಗ ಅವರು ಹೃದಯ ಕಾಯಿಲೆಯನ್ನು ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು. ನಂತರ ಆ್ಯಸ್ ಸೂನ್ ಆ್ಯಸ್ ಈ ಗಾಟ್ ದ ಬೇಲ್, ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರುಗಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಹೆಂಡತಿ ಸುಮಾ ಊಸ್ ವರ್ಕಿಂಗ್ ಎಸ್ ಸಬ್ ಇನ್ಸ್ಪೆಕ್ಟರ್ ಇನ್ ಉಡುಪಿ, ಅವಳಿಗೆ ಕೂಡ ನಾವು ಹಾಜರಾಗ್ಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಬ್ಸ್ಕೊಂಡಾಗಿದ್ದಾರೆ. ಸೊ ವಿ ಆರ್ ನಾಟ್ ಗೆಟಿಂಗ್ ಕೋಆಪ್ರೇಷನ್ ಫ್ರಮ್ ದೆಮ್. ಆದರೆ ನಾವು ಕಾನೂನುಬದ್ಧವಾಗಿ ಮತ್ತು ಲೀಗಲಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಇಬ್ಬರಿಗೆ 2 ಸತಿ ನೋಟಿಸ್ ಜಾರಿ ಆಗಿದೆ. ಈಗ ನಾವು 3ನೇ ನೋಟಿಸ್ ಜಾರಿ ಮಾಡ್ತೀವಿ. ಪ್ರಸಾದ್ ಅವರ ಕೇಸಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಈ ಒಂದು ವಾಮಾಚಾರ ಕೇಸಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ವರದಿ ಮಾಡಿದಾಗ ಈ ರೀತಿ ಸಿದ್ದರಾಮಯ್ಯನವರ ವಿರುದ್ಧ ಯಾರ್ಯಾರು ಫೈಟ್ ಮಾಡ್ತಿದ್ದಾರೋ, RTI ಕಾರ್ಯಕರ್ತ ಗಂಗರಾಜು, ಖಾಸಗಿ ದೂರುದಾರ ಸ್ನೇಹಮಯಿ ಕೃಷ್ಣ, ಇವರಿಗೆ ಬಲ ತುಂಬುವುದಕ್ಕೆ ಅಂತ ಈ ಪ್ರಾಣಿ ಬಲಿ ಕೊಡಲಾಗಿತ್ತು. ಜೊತೆಗೆ ಈ ಮದ್ಯದ ಅಭಿಷೇಕ ಎಲ್ಲ ಮಾಡಿ ಒಂದಷ್ಟು ಪೂಜೆ ವಾಮಾಚಾರ ಮಾಡಿದ್ರು ಎನ್ನಲಾಗ್ತಾ ಇತ್ತು. ಬಟ್ ಅಲ್ಲಿ ಮತ್ತೊಂದು ಹೆಸರಿತ್ತು, ಸುಮಾ ಮತ್ತು ಶ್ರೀನಿಧಿ ಅನ್ನುವಂಥವ್ರ ಹೆಸರು. ಬಟ್ ಈಗ ಆ ಸುಮಾ ಅನ್ನೋರು SI ಪ್ರಸಾದ್ ಅತ್ತಾವರವರ ಹೆಂಡತಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಎಸ್ಕೇಪ್ ಆಗಿದಾರೋ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅವ್ರ ಹೆಸರು ಇಲ್ಲಿ ಹೇಗೆ ತಳಕು ಹಾಕೊಳ್ತು, ಅವ್ರು ಹೆಂಗಿಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಅವ್ರ ಪಾತ್ರ ಏನು ಅಂತ? ನಿಜಕ್ಕೂ ಕೂಡ ಸೌಖ್ಯ. ಈ ವಾಮಾಚಾರ ಪ್ರಕರಣ ಏನಿದೆ ಒಂದಲ್ಲ ಒಂದು ರೋಚಕ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಮೊದಲಿಗೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ವಿರುದ್ಧ ಇದನ್ನ ಮಾಡಲಾಗಿತ್ತು ಅನ್ನುವಂತ ಊಹಾಪೋಹಗಳು ಇತ್ತು. ಆ ಬಳಿಕ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರೇ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಇದವರ ವಿರುದ್ಧ ಮಾಡಿರುವಂತದ್ದು ಅಲ್ಲ, ಅವರಿಗೆ ಶಕ್ತಿಯನ್ನ ತುಂಬುವಂತ ಕಾರಣದಿಂದಾಗಿ ಮಾಡಿರುವಂತಹ ಒಂದು ಆಚರಣೆ ಬೆಂಗಳೂರಿನಲ್ಲಿ ನಡೆದಿತ್ತು. ಇದರೊಂದಿಗೆ ಈಗ ಮತ್ತೊಂದು ರೋಚಕ ತಿರುವು ಏನು ಅಂದ್ರೆ, ಓರ್ವ ಪೊಲೀಸ್ ಅಧಿಕಾರಿ, ಮಹಿಳಾ ಪೊಲೀಸ್ ಅಧಿಕಾರಿ, ಈಕೆ ಪ್ರಸಾದ್ ಅತ್ತಾವರ ಧರ್ಮಪತ್ನಿ, ಉಡುಪಿಯ ಒಂದು ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿ SI ಆಗಿ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಆದರೆ ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂತು, ಇವರಿಗೆ ಎಬ್ಸ್ಕಾಂಡ್ ಆಗಿರುವಂತದ್ದು ಮತ್ತು FIR ನಲ್ಲೂ ಕೂಡ ಇವರ ಹೆಸರು ಇತ್ತು. ಮತ್ತು ಅಲ್ಲಿ ಅಭಿಷೇಕ ಮಾಡಿದಂತಹ ಚೀಟಿಗಳು ಏನಿತ್ತು ಅದರಲ್ಲೂ ಕೂಡ ಈಕೆಯ ಹೆಸರು ಇದ್ದಿರುವಂತದ್ದು. ಮತ್ತು ಪ್ರಮುಖವಾಗಿ ಈಕೆಯ ಒಂದು ನಂಟು ಈ ಪ್ರಕರಣಕ್ಕೆ ಹೇಗೆ ಅಂತ ಹೇಳಿದ್ರೆ, ಈ ಎಲ್ಲ ಪ್ರಕರಣ ಅಂದ್ರೆ ಈ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿರುವಂತಹ ಪ್ರಸಾದ್ ಅತ್ತವರ ಏನಿದ್ದಾನೆ, ಈತ ಒಂದು ಹಣದ ಫೋಟೋದ ಜೊತೆಗೆ ಆ ಒಂದು ಫೋಟೋ ಏನಿದೆ ಅದನ್ನ ಈಕೆಗೆ ಕಳಿಸಿರುವಂತಹ ಒಂದು ವಿಚಾರ ಕೂಡ ತನಿಖೆಯಲ್ಲೀಗ ಹೊರಬಿದ್ದಿರುವಂತದ್ದು. ಹಾಗಾಗಿ ಈಗಾಗಲೇ ಮಂಗಳೂರು ಪೊಲೀಸರು ಸುಮಾಗೆ ತನಿಖೆಗೆ ಹಾಜರಾಗುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ನೀಡಿದ್ದಾರೆ. ಆದರೆ ನೋಟಿಸ್ ನೀಡಿದ್ರು ಕೂಡ ಆಕೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಅನ್ನ ಕೊಡ್ತಾ ಇಲ್ಲ. ಈಗಾಗಲೇ 2 ನೋಟಿಸ್ ಅನ್ನ ನೀಡಿದ್ದಾರೆ. ಆದರೆ ಆಕೆ ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿರುವಂತಹ ಒಂದು ಶಂಕೆ ಇದೆ. ಕೇವಲ ಆಕೆ ಮಾತ್ರ ಅಲ್ಲ, ಪ್ರಸಾದ್ ಅತ್ತವರ ಕೂಡ ಎಸ್ಕೇಪ್ ಆಗಿರುವಂತಹ ಒಂದು ಶಂಕೆ ಇರುವಂತದ್ದು, ಎಬ್ಸ್ಕಾಂಡ್ ಆಗಿದ್ದಾರೆ. ಮತ್ತು ನಮಗೂ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಇವರು ಹೈಕೋರ್ಟ್ಗೆ ಹೋಗಿ ಈ ಒಂದು ಕೇಸಿನಿಂದ ಖುಲಾಸೆ ಆಗೋದಕ್ಕೆ ಒಂದು ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ, ಸ್ಕ್ವಾಶ್ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಇದೆ. ಆದರೆ ಬಹಳ ಒಂದು ಅಚ್ಚರಿಗೆ ಕಾರಣವಾಗಿರುವಂತಹ ವಿಚಾರ ಇದು. ಯಾಕಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ, ಮಹಿಳಾ ಪೊಲೀಸ್ ಅಧಿಕಾರಿ ಅದು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು. ಸದ್ಯ ಈ ಎಲ್ಲ ಪ್ರಕರಣದ ಮೇಲ್ನೋಟವನ್ನ ಸಿಕ್ಕಿರುವಂತಹ ಒಂದು ಮಾಹಿತಿಯನ್ನು ನೋಡಿದಂಥ ಸಂದರ್ಭ ಕೇವಲ ಪ್ರಸಾದ್ ಅತ್ತವರ ಮಾತ್ರ ಅಲ್ಲ, ಈಕೆ ಕೂಡ ಇದರಲ್ಲಿ ಮುಖ್ಯ ಭೂಮಿಕೆಯನ್ನ ವಹಿಸಿರುವಂತಹ ಸಾಧ್ಯತೆಗಳು ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಹಾಗಾಗಿ ಪೊಲೀಸರು ಆಕೆಗೆ ಬಲೆ ಬೀಸಿದ್ದಾರೆ. ಈಗ 2 ನೋಟಿಸ್ ಅನ್ನು ನೀಡಿದರೆ ಆದರೂ ಕೂಡ ಆಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಇನ್ನು 3ನೇ ನೋಟಿಸ್ ಅನ್ನು ನೀಡಿದಂಥ ಸಂದರ್ಭದಲ್ಲೂ ಕೂಡ ಆಕೆ ಪ್ರತಿಕ್ರಿಯೆಯನ್ನು ನೀಡದೇ ಹೋದರೆ ಆಕೆಯನ್ನ ಅಂದ್ರೆ ಕಠಿಣ ಕ್ರಮ ಆಕೆಯ ಮೇಲೆ ಜಾರಿಯಾಗುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.